ಬಂಟ್ವಾಳ ಪುರಸಭೆಯ 2026-27ನೇ ಸಾಲಿನ ಮುಂಗಡ ಆಯವ್ಯಯ ತಯಾರಿಸಲು ಕರೆದ ಪೂರ್ವಭಾವಿ ಸಮಾಲೋಚನಾ ಸಭೆ ಗದ್ದಲದ ಸಭೆಯಾಗಿ ರೂಪುಗೊಂಡು ವೈಯಕ್ತಿಕ ವಿಚಾರಗಳ ಮಾತಿನ ವೇದಿಕೆಯಾದ ಘಟನೆ ನಡೆಯಿತು. ಮಾರ್ಚ್ 18 ಬುಧವಾರ ಸಂಜೆ ಪುರಸಭೆಯಲ್ಲಿ ಕರೆಯಲಾದ ಅಭಿಪ್ರಾಯ ಸಂಗ್ರಹದ ಸಭೆ ತೀರಾ ವೈಯಕ್ತಿಕ ವಿಚಾರಕ್ಕೆ ತಿರುಗಿ ಕೆಲ ಹೊತ್ತು ಗದ್ದಲ ಏರ್ಪಾಡುಗೊಂಡಿತು. ಮುಖ್ಯಾಧಿಕಾರಿ ತೀರ್ಥ ಪ್ರಸಾದ್ ಅವರು ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ನಾನಾ ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನು ಸಭೆಗೆ ಆಹ್ವಾನಿಸಿ ಬಜೆಟ್ ಕುರಿತು ಸಲಹೆ ಸೂಚನೆಗಳನ್ನು ನೀಡಲು ಕೋರಿದ್ದರು. ಈ ನಡುವೆ ಸುಮಾರು ಹೊತ್ತುಗಳ ಕಾಲ ಸಭೆ ಕಾಲಹರಣವಾಯಿತು. ಅಭಿಪ್ರಾಯ ವ್ಯಕ್ತಪಡಿಸಲು ಬಂದ ಅನೇಕರು ಎದ್ದು ಹೋಗುವಂತಾಯಿತು. ಇನ್ನು ಕೆಲವರು ಅಭಿಪ್ರಾಯ ತಿಳಿಸಲು ಕುಳಿತು ಕಾಯುವಂತಾಯಿತು. ಸರ್ಕಾರದಿಂದ ನೇಮಕ ಮಾಡಬೇಕಾಗಿರೋದು ಯಾವ್ದನ್ನ ಅಕೌಂಟೆಂಟ್ ಇರುತ್ತೆ. ಸರ್ಕಾರ ನೇಮಕ ಮಾಡಿಲ್ಲ, ನಮಗೆ ಔಟ್ಸೋರ್ಸ್ ಅವಕಾಶ ಕೊಟ್ಟಿದ್ದಾರೆ. ಅದೇ ತರ IT ಪ್ರೋಗ್ರಾಮ್ ಅನ್ನು ಔಟ್ಸೋರ್ಸ್ ನೇರವಾಗಿ ಈಸಿಯಿಂದ ಕೊಡೋರು, ಬಟ್ ಇಂಪ್ರೂವ್ ಮಾಡಲೇ ಸ್ಯಾಲರಿ ಕೊಡ್ತಿರ್ತಾರೆ. ಇಷ್ಟು ಜನ ಮೇಂಟೆನೆನ್ಸ್ಗೆ ಅರೌಂಡ್ ನಮಗೆ 3 ಕೋಟಿ ಬೇಕು. ಇದು ಉಳಿತಾಯದಲ್ಲಿ ಇದಕ್ಕೆ 1000 ರೂಪಾಯಿ ದುಡ್ಡು ಬಂದರೆ ಅದರಲ್ಲಿ ಎಷ್ಟು ಸೇವ್ ಮಾಡಬೇಕು, ಎಷ್ಟು ಆರೋಗ್ಯಕ್ಕೆ ಎಷ್ಟು ಇಡಬೇಕು, ಏನೇನು ಬೇಕು ಮನೆಯಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ಆಗಲಿ, ವಿದ್ಯಾಭ್ಯಾಸಕ್ಕೆ ಆಗಲಿ ತಂದೆ ಆದರೂ ಆ ಕೆಲಸ ಮಾಡ್ತಾರೆ. ಅಂದರೆ ಒಂದು ಲೀಡರ್ಶಿಪ್ ಯಾರು ಮಾಡ್ತಾರೆ. ಅದೇ ಥರ ಒಂದು ಸಂಸ್ಥೆಗೆ ಒಂದು ಕಡೆ ಸಂಸ್ಥೆ ಇರುತ್ತೆ, ಇಲ್ಲಿ ಕೌನ್ಸಿಲ್ ಮಾಡಿ ಇರುತ್ತೆ. ಈ ಸತಿ ಕೌನ್ಸಿಲ್ ಮಾಡಿ ಇಲ್ಲ, ಕೌನ್ಸಿಲ್ ಮಾಡಿ ಅಧ್ಯಕ್ಷ ಇರ್ತಾರೆ, ಸ್ಟ್ಯಾಂಡಿಂಗ್ ಕಮಿಟಿ ಆದರೆ ಅದಕ್ಕೆ ಸ್ಥಾಯಿ ಸಮಿತಿ ಅಂತ ಇರುತ್ತೆ. ಅದಕ್ಕೆ ಮೆಂಬರ್ ಸೆಕ್ರೆಟರಿ ಆಗಿ ಮುಖ್ಯಾಧಿಕಾರಿಗಳು ರೋಲ್ ಇರುತ್ತೆ. ಈಗ ನಮಗೆ ಈಗ ಆಡಳಿತಾಧಿಕಾರಿಗಳಿದ್ದಾರೆ. ಈ ಆಡಳಿತಾಧಿಕಾರಿಗಳು ಈ ಬಜೆಟ್ ಪ್ರೋಗ್ರಾಮ್ ಸಭೆ ಆದಮೇಲೆ ಅವ್ರ ಹತ್ರ ಒಂದು ಪ್ರಸ್ತಾವನೆ ಇಡ್ತಾ ಇದ್ದೀವಿ. ನಾವು ಏನಕ್ಕೆ ಉದ್ದೇಶ ಇಡ್ತಾ ಇದ್ದೀವಿ ಅಂದರೆ ಏನು ಖರ್ಚು ವೆಚ್ಚಗಳನ್ನೇ